ಪೌಷ್ಟಿಕ ಆಹಾರ ಸಿರಿಧಾನ್ಯದ ಸಿಹಿ ಮುದ್ದೆ. ಬೆಳೆಯುವ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಸಿರಿಧಾನ್ಯದ ಸಿಹಿ ಮುದ್ದೆಯನ್ನು ಮಾಡೋ ವಿಧಾನವನ್ನು ವಿಡಿಯೋದಲ್ಲಿ ವಿವರಿಸ್ತೇನೆ. ಮೆಂತ್ಯ ಮುದ್ದೆಯ ಥರನೇ ಮಾಡೋ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಧಾನ್ಯದೊಂದಿಗೆ ಸಿರಿಧಾನ್ಯವನ್ನು ಆಗುವ ಪದಾರ್ಥಗಳು: ಹೆಸರು ಕಾಳು 1 ಕಪ್ಪು, ಕಪ್ಪು ಉದ್ದಿನ ಕಾಳು 1 ಕಪ್ಪು. ಹೆಸರು ಕಾಳನ್ನು ಹುರಿದುಕೊಳ್ಳೋಣ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರಿಬೇಕು. ಬಾಣಲೆಯಲ್ಲಿ ಹುರಿಯಿರಿ. ಇದಕ್ಕೆ ಸಿಪ್ಪೆ ಇರುವ ಕಪ್ಪು ಉದ್ದು ಒಳ್ಳೆಯದು. ಕಪ್ಪು ಗೋಧಿ ಕಾಳನ್ನು ಹುರಿಯಿರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗ್ತದೆ. ಇದು ಬೇಗ ಹುರಿಬಹುದು, ಜಾಸ್ತಿ ಸಮಯ ಬೇಕಾಗಿಲ್ಲ. ರಾಗಿ 1 ಕಪ್ ಹುರಿತೇನೆ. ಈ ರಾಗಿ ಹಾಕೋದ್ರಿಂದ ಧಾನ್ಯವಾದ ನವಣೆ ಅಕ್ಕಿಯನ್ನು ಹುರಿತೇನೆ. ಕೂಡ ನಿಧಾನವಾಗಿ ಹುರಿಯಿರಿ. Why? ಅದರಲ್ಲಿ 2 ಗ್ಲಾಸ್ ನೀರು ಹಾಕಿ ಬಿಸಿ ಮಾಡುವ. ಈಗ ಅದಕ್ಕೆ 1 ಚಮಚ ತುಪ್ಪ ಹಾಕಿ, ಬೆಲ್ಲ 50 ಗ್ರಾಮ್ ಸೇರಿಸು. ಬೆಲ್ಲ ನೀರಿನಲ್ಲಿ ಚೆನ್ನಾಗಿ ಕರಗಿ ನೀರು ಕುದಿ ಬರಬೇಕು. ಈಗ 1 ಕಪ್ ಪೌಡರನ್ನು ತೆಗೆದುಕೊಳ್ಳಿ. ಸ್ವಲ್ಪ ಸ್ವಲ್ಪವೇ ಸೇರಿಸ್ತಾ ಇದನ್ನು ಮುದ್ದೆ ಕೋಲಿಂದ ಅಥವಾ ಸೌಟಿನಿಂದ ತಿರುಗಿಸ್ತಾ ಇರಬೇಕು. ಹಿಟ್ಟು ಗಂಟಾಗದಾಗ ಚೆನ್ನಾಗಿ ತಿರುಗಿಸಿ ಇದನ್ನು ಮಾಡಲಿಕ್ಕೆ 7-8 ನಿಮಿಷ ಬೇಕು. ಒಂದು ಮುದ್ದೆ ಮಾಡುವಷ್ಟು ಗಟ್ಟಿಯಾದಾಗ 1-2 ನಿಮಿಷ ಹಾಗೆ ಬಿಟ್ಬಿಡಿ. ಒಟ್ಟು 10 ನಿಮಿಷ ಬೇಕಾಗ್ತದೆ. ಈಗ ತುಪ್ಪ ಸವರಿ ಬೇಯಿಸಿದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಳೋ. ಮಕ್ಕಳಿಗೆ ವಾರಕ್ಕೆ 3 ಸಲ ಆದರೂ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ವಯಸ್ಸಾದವರು ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದು ಬಿಸಿಲಲ್ಲಿ ಒಣಗಿಸಿ ಹುರಿದು ಮಾಡೋದ್ರಿಂದ ಹಿಟ್ಟು ಬೇಗ ಹಾಳಾಗೋದಿಲ್ಲ.